ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಪ್ರಪಂಚದ ಅತ್ಯಂತ ಖತರ್ನಾಕ್ ಡೇಂಜರಸ್ ಅಪಾಯಕಾರಿ ಮಿಸೈಲ್ಗಳ ಬಗ್ಗೆ ಹೇಳ್ತೀನಿ. ಈ ಮಿಸೈಲ್ಗಳನ್ನ ಪ್ರಪಂಚದ ಯಾವುದೇ ಭಾಗದಿಂದ ಹಾರಿಸಿದ್ರೂ ಪ್ರಪಂಚದ ಯಾವುದೇ ಕೋಣೆಯನ್ನ ತಲುಪುವ ಸಾಮರ್ಥ್ಯ ಇವಕ್ಕಿದೆ. ಇಂತಹ ಮಿಸೈಲ್ಗಳು ಪ್ರಪಂಚದ ಯಾವುದಾದರೂ ದೊಡ್ಡ ನಗರದ ಮೇಲೆ ಬಿತ್ತು ಅಂದ್ರೆ ಅದರ ಸುತ್ತಮುತ್ತ ಬರ್ತಕ್ಕಂತಹ 10, 15, 20 ನಗರಗಳನ್ನ ಆಹುತಿ ತೆಗೆದುಕೊಳ್ಳುವ ಕೆಪಾಸಿಟಿ ಒಂದು ಮಿಸೈಲ್ಗಿರುತ್ತೆ. ಹಿರೋಶಿಮಾದ ಮೇಲೇನು ಅಮೆರಿಕ ಪರಮಾಣು ದಾಳಿ ಮಾಡಿತ್ತು, ಅದಕ್ಕಿಂತ ಡೇಂಜರಸ್ ಮಿಸೈಲ್ಗಳಿದಾವೀಗ. ನಾನೀಗ ಹೇಳಲಿರುವ 10 ಪ್ರಪಂಚದ ಅಪಾಯಕಾರಿ ಮಿಸೈಲ್ಗಳ ಪಟ್ಟಿನಲ್ಲಿ ಭಾರತದ ಯಾವುದಾದ್ರೂ ಇದೆಯಾ? ಇದ್ರೆ ಆ ಮಿಸೈಲ್ ಯಾವುದು, ಅದರ ಸ್ಥಾನ ಏನು? ಸ್ನೇಹಿತರೆ, ಈ ಮಿಸೈಲ್ಗಳ ಆಕಾರ ಮತ್ತು ಸೈಜ್ ನೋಡಿದ್ರೆ ಆಶ್ಚರ್ಯ ವ್ಯಕ್ತಪಡಿಸ್ತೀರಾ. ಮನುಷ್ಯ ಅದ್ರ ಮುಂದೆ ನಿಂತ್ರೆ ಒಂದು ಸಣ್ಣ ವಸ್ತುವಿನ ರೀತಿ ಕಾಣ್ತಾನೆ. ಮೊದಲಿನ ರೀತಿ ಸೈನಿಕರು ರಣಾಂಗಣಕ್ಕಿಳಿದು ಕೈ ಮಿಲಾಯಿಸಿ ಕಾದಾಡೋದಲ್ಲ ಈಗಿನ ಯುದ್ಧ. ಅದೇನಿದ್ರು ಟೆಕ್ನಾಲಜಿ, ಮಿಸೈಲ್ ವಾರ್. ಅದರಲ್ಲೂ ಯಾವ ದೇಶ ಮಿಸೈಲ್ ತಂತ್ರಜ್ಞಾನದಲ್ಲಿ ಉತ್ಕೃಷ್ಟತೆ ಸಾಧಿಸಿರುತ್ತೋ ಅದು ಯುದ್ಧದಲ್ಲಿ ಮುನ್ನಡೆ ಸಾಧಿಸೋದು ಪಕ್ಕ. ಇಂತಹ ಮಿಸೈಲ್ಗಳ ಪಟ್ಟಿನಲ್ಲಿ ಮೊದಲ ಸ್ಥಾನದಲ್ಲಿ ಬರುವುದು ರಷ್ಯಾ ನಿರ್ಮಿತ RS-28 ಸರ್ಮತ್ ಅನ್ನೋದು. ಇದನ್ನ ನ್ಯಾಟೋ ದೇಶಗಳು ರಾಕ್ಷಸ ಮಿಸೈಲ್ ಅಂತ ಹೆಸರು ಕೊಟ್ಟಿದ್ದಾವೆ. ಒಮ್ಮೆ ಇದನ್ನ ಆರಿಸಿದ್ರೆ 18,000 ಕಿಲೋಮೀಟರ್ನ ಗುರಿಯನ್ನು ಛೇದಿಸುವ ತಾಕತ್ತಿದೆ ಈ ಮಿಸೈಲ್ಗೆ. ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ರಷ್ಯಾ ಇದನ್ನ ಮಾಡಿರುವ ಉದ್ದೇಶ ನ್ಯಾಟೋ ಕಂಟ್ರಿಗಳನ್ನ ಟಾರ್ಗೆಟ್ ಮಾಡಿ, ಅಮೆರಿಕವನ್ನ ಟಾರ್ಗೆಟ್ ಮಾಡಿ. ಈ ಹಿಂದೇನು ಅಮೆರಿಕ ಹಿರೋಶಿಮಾದ ಮೇಲೆ ಅಣುಬಾಂಬ್ ಹಾಕಿತ್ತು, ಅದರ ತೂಕ ಕೇವಲ 15 ಕಿಲೋ ಟನ್. ಅದೇ ರಷ್ಯಾದ ಈ ಮಿಸೈಲ್ 550 ಕಿಲೋ ಟನ್ ಅಷ್ಟು ವಾರೆಡ್ ಒಯ್ಯುವ ಕೆಪಾಸಿಟಿ ಇದೆ. ಒಮ್ಮೆ ಈ ಮಿಸೈಲ್ ನ ಆರಿಸಿದ್ರೆ ಟಾರ್ಗೆಟ್ ನಾಶ ಮಾಡೋದು ಅಷ್ಟೇ ಅಲ್ಲದೆ ಸುತ್ತಮುತ್ತ 18ರಿಂದ 20 ನಗರಗಳನ್ನ ಒಮ್ಮೆಲೆ ನಾಶ ಮಾಡುವ ಕೆಪಾಸಿಟಿ ಇದೆ. ಇದರಿಂದ ರೇಡಿಯೇಷನ್ ರಿಲೀಸ್ ಆಗಿ ಸಾವು ನೋವುಗಳಾಗುತ್ತೆ. ಇದು ಎಷ್ಟು ಖತರ್ನಾಕ್ ಡೇಂಜರಸ್ ಅಂದ್ರೆ ಇದು ಬಿದ್ದ ಸ್ಥಳದ ಸುತ್ತಮುತ್ತ ಮುಂಬರುವ ಜನರೇಷನ್ ನಲ್ಲಿ ಹುಟ್ಟುವ ಮಕ್ಕಳು ವಿಕಲಾಂಗರಾಗಿ ಹುಟ್ಟುತ್ತಾರೆ. ಇದು ಯಾವುದೇ ರಾಡಾರ್ ಅಥವಾ ಸ್ಯಾಟಲೈಟ್ ಕಣ್ಣಿಗೆ ಬೀಳೋದೇ ಇಲ್ಲ. ಇನ್ನು 2ನೇ ಸ್ಥಾನದಲ್ಲಿ ಬರುವ ಅತ್ಯಂತ ಘಾತಕ ಮಿಸೈಲು ರಷ್ಯಾದ್ದೇ. ಅದರ ಹೆಸರು R-36M. ಇದನ್ನ ರಷ್ಯಾ 1970ರಲ್ಲಿ ಮಾಡಿದ್ದು. ಇದರ ವ್ಯಾಪ್ತಿ 16,000 ಕಿಲೋಮೀಟರ್. ಇದು ಸಹ ಸುಮಾರು 15ರಿಂದ 16 ಸಿಟಿಗಳನ್ನ ಒಮ್ಮೆಗೆ ಧ್ವಂಸ ಮಾಡುವ ಸಾಮರ್ಥ್ಯ ಹೊಂದಿದೆ. ಪ್ರತಿ ಸೆಕೆಂಡ್ಗೆ 7 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಇನ್ನು 3ನೇ ಅಪಾಯಕಾರಿ ಮಿಸೈಲು ಚೈನಾದ್ದು. ಇದರ ಹೆಸರು DF-41. ಇದರ ರೇಂಜು 12ರಿಂದ 15,000 ಕಿಲೋಮೀಟರ್. ಪ್ರಪಂಚದ ಯಾವುದೇ ಕೋಣೆಯನ್ನ ತಲುಪಬಲ್ಲದು. ಇದರ ವಿಶೇಷ ಏನು ಅಂದ್ರೆ ಮೊದಲ ಬಾರಿಗೆ ಇದನ್ನ ಟೆಸ್ಟ್ ಮಾಡಿದಾಗ ಆರಿಸಿದ್ದು ರೈಲ್ವೆ ಪ್ಲಾಟ್ಫಾರ್ಮ್ ಇಂದ. ನೀವು ಮಿಸೈಲ್ ಗಳನ್ನ ಎಲ್ಲಿ ಲಾಂಚ್ ಮಾಡೋದನ್ನ ಕೇಳಿರ್ತೀರಾ, ನೋಡಿರ್ತೀರಾ? ಗುಡ್ಡಗಾಡು ಪ್ರದೇಶಗಳಲ್ಲಿ, ರಸ್ತೆಯ ಮೇಲೆ, ಸಬ್ಮರೀನ್ ಗಳಿಂದ. ಆದ್ರೆ ಚೈನಾ ಮೊದಲ ಬಾರಿಗೆ ರೈಲ್ವೆ ಪ್ಲಾಟ್ಫಾರ್ಮ್ ಇಂದ ಈ ಮಿಸೈಲ್ ಆರಿಸಿದ್ದು. ಇದರ ವಿಶೇಷತೆ ಏನು ಅಂದ್ರೆ ನಿಮ್ಮ ಟಾರ್ಗೆಟ್ ತಪ್ಪಾಗಿದ್ರೆ ಈ ಮಿಸೈಲ್ ನ ವಾಪಸ್ ಕರೆಸಿಕೊಳ್ಳಬಹುದು ಕೂಡ. ಕೇವಲ ಒಂದು ಬಟನ್ ಒತ್ತುವ ಮೂಲಕ ಡೈರೆಕ್ಷನ್ ಕೊಟ್ಟು ವಾಪಸ್ ಬರುವಂತೆ ಮಾಡಬಹುದು. ಕಿಂಗ್ ಕೋಬ್ರಾ ಯಾವ ರೀತಿ ಸಡನ್ ಆಗಿ ರಿವರ್ಸ್ ಆಗುತ್ತೋ ಅದೇ ರೀತಿ ಈ ಮಿಸೈಲ್ ಸಹ ರಿವರ್ಸ್ ಆಗುತ್ತೆ. ಇದು ಇದರ ವಿಶೇಷ. ನಾನು ಮೊದಲು 2 ಮಿಸೈಲ್ ಹೇಳಿದೆ ರಷ್ಯಾದ್ದು. ಅವು ರಾಡಾರ್ ಕಣ್ಣಿಗೆ ಕಾಣಲ್ಲ, ತಡೆಯುವುದು ಅಸಂಭವ. ಈ DF-41 ಮಿಸೈಲ್ ನ ತಡೆಯೋದು ಅಸಂಭವ ಏನೂ ಅಲ್ಲ. ಆದ್ರೆ ಡೇಂಜರಸ್ ಮಿಸೈಲ್ ಮಾತ್ರ. ಯಾವ್ದಾದ್ರೂ ಒಂದು ಸಿಟಿ ಮೇಲೆ ಬಿದ್ರೆ ಅದರ ಸುತ್ತಮುತ್ತ ಬರುವ 15, 16 ಸಣ್ಣ ಪುಟ್ಟ ನಗರಗಳನ್ನು ಸಹ ಆಹುತಿಗೆ ತೆಗೆದುಕೊಂಡು ಬಿಡುತ್ತೆ. ಚೈನಾ ಈ ಮಿಸೈಲ್ ಮಾಡಿರುವ ಹಿಂದಿರುವ ಉದ್ದೇಶ ಆಬ್ವಿಯಸ್ ಆಗಿ ಭಾರತ, ಅಮೆರಿಕ, ಜಪಾನ್, ತೈವಾನ್ ಅನ್ನ ಟಾರ್ಗೆಟ್ ಮಾಡಿ. ಇನ್ನು 4ನೇ ಭಯಂಕರ ಮಿಸೈಲು ಉತ್ತರ ಕೊರಿಯಾ ಮಾಡಿರುವ ಹಾಥೋನ್ 17. ದಕ್ಷಿಣ ಕೊರಿಯಾ, ಅಮೆರಿಕ ಮತ್ತು ಜಪಾನ್ ನ ಟಾರ್ಗೆಟ್ ಮಾಡಿ ಇದನ್ನ ಅಭಿವೃದ್ಧಿಪಡಿಸಿದೆ ಉತ್ತರ ಕೊರಿಯಾ. ಅದರ ಸರ್ವಾಧಿಕಾರಿ ಹುಚ್ಚು ದೊರೆ ಕಿಮ್ ಜಾಂಗ್ ಉನ್ ಬಗ್ಗೆ ನೀವು ಕೇಳೇ ಇರ್ತೀರಾ. ಇದರ ವ್ಯಾಪ್ತಿ 15,000 ಕಿಲೋಮೀಟರ್. ಇದರ ಒಂದು ಮಿಸೈಲ್ ನ ಗಾತ್ರ ಸುಮಾರು 2 ಅಂತಸ್ತಿನ ಕಟ್ಟಡ ಇದೆ ಅನ್ಕೊಂಡ್ರೆ ಹೆಚ್ಚು ಕಡಿಮೆ ಅಷ್ಟೇ ಬರುತ್ತೆ. ಇದು ಒಮ್ಮೆ ಟಾರ್ಗೆಟ್ ಮೇಲೆ ಬಿತ್ತು ಅಂದ್ರೆ ಸುತ್ತಮುತ್ತಲಿನ 4ರಿಂದ 5 ದೊಡ್ಡ ನಗರಗಳನ್ನ ಸರ್ವನಾಶ ಮಾಡುತ್ತೆ. ಇನ್ನು 5ನೇ ಅತಿ ಘಾತಕ ಮಿಸೈಲು ಅಮೆರಿಕಕ್ಕೆ ಸೇರಿರೋದು LGM-30. ಇದರ ರೇಂಜು 14,000 ಕಿಲೋಮೀಟರ್. ಚೀನಾ, ನಾರ್ತ್ ಕೊರಿಯಾ, ರಷ್ಯಾದಂತಹ ದೇಶಗಳನ್ನ ಟಾರ್ಗೆಟ್ ಮಾಡಿ ಇದನ್ನ ಅಭಿವೃದ್ಧಿಪಡಿಸಿದೆ ಅಮೆರಿಕ. ಇದು ಟಾರ್ಗೆಟ್ ನ ಧ್ವಂಸ ಮಾಡೋದಷ್ಟೇ ಅಲ್ಲ, ಸುತ್ತಮುತ್ತ 20 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಬರುವ ಎಲ್ಲವನ್ನು ಆಹುತಿಗೆ ತೆಗೆದುಕೊಳ್ಳುವ ಕೆಪಾಸಿಟಿ ಇದೆ. 20 ಕಿಲೋಮೀಟರ್ ಇಂದ ಮುಂದೆ ಹೋದ್ರೆ ಭೂಕಂಪದ ಅನುಭವ ಆಗುತ್ತೆ ನಿಮಗೆ. ನಿಂತ ನೆಲ ಕುಸಿತಾ ಇದೆಯೇನಪ್ಪ ಅನ್ಸುತ್ತೆ ಈ ಮಿಸೈಲ್ ಅಟ್ಯಾಕ್ ಮಾಡಿದ ನಂತರ. ಹೊಟ್ಟೆ ಉರಿ, ಕಣ್ಣು ಉರಿ, ಮಂಜಾದಂತಹ ಅನುಭವ. ಇವೆಲ್ಲ ಈ ಮಿಸೈಲ್ ಬೀಳುವುದರ ಸೈಡ್ ಎಫೆಕ್ಟ್. ಲಕ್ಷಾಂತರ ಜನರ ಪ್ರಾಣವನ್ನ ಒಮ್ಮೆಲೆ ತೆಗೆಯುವ ಘಾತಕ ಮಿಸೈಲ್ ಇದು. ಇದರ ರೇಡಿಯೇಷನ್ ಎಫೆಕ್ಟ್ ಇಂದ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಮಿಸೈಲ್ ಅಟ್ಯಾಕ್ ಆದ ನಂತರ
50, 100, 150, 200 ವರ್ಷಗಳ ಕಾಲ ಆ ಭಾಗದಲ್ಲಿ ನೆಲೆಸಿರುವ ಜನ ಇದರ ಪರಿಣಾಮ ಅನುಭವಿಸ್ತಾನೆ ಇರ್ತಾರೆ. ಆ ರೇಡಿಯೇಷನ್ ಎಫೆಕ್ಟ್ ಇಂದ ಮುಂದೆ ಹುಟ್ಟುವ ಮಕ್ಕಳು ವಿಕಲಾಂಗರಾಗಿ ಹುಟ್ಟುತ್ತಾರೆ. ಉದಾಹರಣೆಗೆ ಭೋಪಾಲ್ ಗ್ಯಾಸ್ ಟ್ರಾಜಿಡಿನೇ ತೆಗೆದುಕೊಳ್ಳಿ. ಮೀಥೈಲ್ ಐಸೋಸೈನೈಡ್ ನ ಲೀಕೇಜ್ ಇಂದ ದುರಂತ ನಡೆದೋಗಿತ್ತು. ಆ ಘಟನೆಯ ನಂತರ ಸಹ ಈಗ್ಲೂ ಭೂಪಾಲ್ನ ಜನ ಅದರ ಸೈಡ್ ಎಫೆಕ್ಟ್ ಅನುಭವಿಸ್ತಾ ಇದ್ದಾರೆ. ಈಗ್ಲೂ ಅಲ್ಲಿ ಹುಟ್ಟುವ ಮಕ್ಕಳು ವಿಕಲಾಂಗರಾಗಿ ಹುಟ್ಟುತ್ತಾ ಇದ್ದಾರೆ. ಇದನ್ನೇ ಹಿರೋಶಿಮಾ ನಾಗಸಾಕಿನಲ್ಲೂ ನೀವು ನೋಡಬಹುದು. ಇನ್ನು 6ನೇ ಸ್ಥಾನದಲ್ಲಿ ಬರುವ ಅತ್ಯಂತ ಘಾತಕ ಮಿಸೈಲು ನಾರ್ತ್ ಕೊರಿಯಾಕ್ಕೆ ಸೇರಿದ್ದು ಹಾಸೋಮ್ 15 ಅಂತ. ಇದರ ರೇಂಜು ಸಹ 13,000 ಕಿಲೋಮೀಟರ್. ಇದನ್ನ ಅಮೆರಿಕ, ಸೌತ್ ಕೊರಿಯಾ ಮತ್ತು ಜಪಾನ್ ನ ಟಾರ್ಗೆಟ್ ಮಾಡಿ ಅಭಿವೃದ್ಧಿಪಡಿಸಿರುವುದು. ಇದರ ವಿಶೇಷ ಏನಪ್ಪಾ ಅಂದ್ರೆ ಟೆಸ್ಟ್ ಮಾಡಿದ್ದು ಇದನ್ನ 2016ರಲ್ಲಿ ಟೆಸ್ಟ್ ಮಾಡೋದಕ್ಕೆ ಒಯ್ಯುವಾಗ ಜಪಾನ್ ಸಾಗರಕ್ಕೆ ಹೋಗಿ ಬಿದ್ದಿತ್ತು. ಆಗ ಸುನಾಮಿನಲ್ಲಿ ಹೇಳುತ್ತಲ್ಲ ಅಲೆ, ಅಂತಹ ದೊಡ್ಡ ದೊಡ್ಡ ಅಲೆಗಳ ಸೃಷ್ಟಿಯಾಗಿತ್ತು. ಇದು ಒಮ್ಮೆಗೆ 200ರಿಂದ 300 ಕಿಲೋಟನ್ ವಾರ್ ಹೆಡ್ ಒಯ್ಯುವ ಕೆಪಾಸಿಟಿ ಹೊಂದಿದೆ. ಅರ್ಧ ಅಮೆರಿಕವನ್ನೇ ಆಹುತಿಗೆ ತೆಗೆದುಕೊಳ್ಳುವ ಶಕ್ತಿ ಈ ಹಾಸೋಮ್ 15 ನಾರ್ತ್ ಕೊರಿಯಾದ ಮಿಸೈಲ್ಗಿದೆ. ಇನ್ನು ಇದರ ವಿಶೇಷ ಏನು ಅಂದ್ರೆ ಈಗ ಒಂದು ಮಿಸೈಲ್ ನಲ್ಲಿ ಒಂದು ಟಾರ್ಗೆಟ್ ನ ಫಿಕ್ಸ್ ಮಾಡಿ ಆರಿಸೋದು ವಾಡಿಕೆ. ಆದ್ರೆ ಇದರ ವಿಶೇಷ ಮಲ್ಟಿಪಲ್ ಟಾರ್ಗೆಟ್, ಒಂದಕ್ಕಿಂತ ಹೆಚ್ಚಿನ ಟಾರ್ಗೆಟ್ ನ ಒಂದೇ ಮಿಸೈಲ್ ನಿಂದ ಉಡಾಯಿಸಬಹುದು. ಇನ್ನ 7ನೇ ಸ್ಥಾನದಲ್ಲಿ ಬರೋದು ಅಮೆರಿಕದ ಟ್ರೈಡೆಂಟ್ ಸೆಕೆಂಡ್ ಅನ್ನೋ ಮಿಸೈಲು. ಇದರ ರೇಂಜು 12,000 ಕಿಲೋಮೀಟರ್. 1999ರಲ್ಲಿ ಇದನ್ನ ಮಾಡಿದ್ದು. 2040ಕ್ಕೆ ಅಮೆರಿಕ ಇದನ್ನ ರಿಟೈರ್ಡ್ ಮಾಡ್ತಾ ಇದೆ. ಇದನ್ನ ಯಾವುದೇ ನಾಗರಿಕ ಸ್ಥಳಗಳ ಮೇಲೆ ಅಟ್ಯಾಕ್ ಮಾಡುವ ಉದ್ದೇಶದಿಂದ ಮಾಡಿದ್ದಲ್ಲ. ಶತ್ರು ದೇಶ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಡೋದಿಕ್ಕೆ ಬಂಕರ್ ಗಳನ್ನ ಮಾಡಿರುತ್ತಲ್ಲ, ಅವುಗಳನ್ನ ಟಾರ್ಗೆಟ್ ಮಾಡಿ ಉಡಾಯಿಸುವ ಉದ್ದೇಶದಿಂದ ಟ್ರೈಡೆಂಟ್ ಸೆಕೆಂಡ್ ಅನ್ನುವ ಮಿಸೈಲ್ ನ ಅಮೆರಿಕ ತಯಾರಿಸಿರುವುದು. ಇದನ್ನ ಸಬ್ಮರೀನ್ ನಿಂದ, ನೀರಿನ ಒಳಗಿನಿಂದಲೇ ಆರಿಸಬಹುದು. ಇನ್ನ 8ನೇ ಸ್ಥಾನದಲ್ಲಿ ಬರುವ ಘಾತಕ ಮಿಸೈಲು ಚೈನಾ ತಯಾರಿಸಿರುವ JL-3. ಇದರ ರೇಂಜು 9,000ದಿಂದ 11,000 ಕಿಲೋಮೀಟರ್. 4ರಿಂದ 5 ದೊಡ್ಡ ದೊಡ್ಡ ಸಿಟಿಗಳನ್ನ ಒಮ್ಮೆಲೆ ಡಿಸ್ಟ್ರಾಯ್ ಮಾಡುವ ಕೆಪಾಸಿಟಿ ಇದೆ. ಒಮ್ಮೆಗೆ 300 ಕಿಲೋಟನ್ ಪರಮಾಣು ವಾರ್ ಹೆಡ್ ಒಯ್ಯುವ ಕೆಪಾಸಿಟಿ ಇದೆ. 9ನೇ ಸ್ಥಾನದಲ್ಲಿ ಬರುವ ಮಿಸೈಲು ಫ್ರಾನ್ಸ್ದು M51. ಇದು ಅಟ್ಯಾಕ್ ಮಾಡೋ ರೇಂಜು 10,000 ಕಿಲೋಮೀಟರ್. ಇದು ಸಹ ಯಾವುದಾದ್ರೂ ಪ್ರದೇಶದ ಮೇಲೆ ಬಿದ್ರೆ ಸುತ್ತಮುತ್ತ 15 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಡಿಸ್ಟ್ರಾಯ್ ಮಾಡುತ್ತೆ. ಇದಕ್ಕೂ ಮುಂಚೆ ಫ್ರಾನ್ಸ್ನವರು M45 ಅನ್ನೋ ಮಿಸೈಲ್ ಮಾಡಿದ್ರು. ಅದನ್ನೇ ಅಪ್ಗ್ರೇಡ್ ಮಾಡಿ M51 ಮಾಡಲಾಗಿದೆ. ಇದನ್ನ ಕೇವಲ ಸಬ್ಮರೀನ್ ನಿಂದ ಮಾತ್ರ ಲಾಂಚ್ ಮಾಡೋದಕ್ಕೆ ಸಾಧ್ಯ, ಅಂದ್ರೆ ಸಮುದ್ರದ ಒಳಗಿಂದ. ಇನ್ನ 10ನೇ ಸ್ಥಾನದಲ್ಲಿ ಬರುವ ಘಾತಕ ಮಿಸೈಲು ನಿಮ್ಮೆಲ್ಲರ ನಿರೀಕ್ಷೆ ಸರಿಯಾಗೇ ಇದೆ. ಅದು ಭಾರತದ್ದು. ಅದು ಬೇರೆ ಯಾವುದೂ ಅಲ್ಲ, ಅಗ್ನಿ 5. ಭಾರತ ಸೇನೆ ಕನ್ಫರ್ಮ್ ಮಾಡಿರೋದು ಇದರ ರೇಂಜು 5,000ದಿಂದ 8,000 ಕಿಲೋಮೀಟರ್ ಅಂತ. ಆದ್ರೆ ಚೀನಾ ಇದನ್ನ ಒಪ್ಪಲ್ಲ. ಅವರು ಹೇಳೋದು ಇದರ ರೇಂಜು 13,000ದಿಂದ 15,000 ಕಿಲೋಮೀಟರ್. ನಮ್ಮ ಟಾರ್ಗೆಟ್ ಇರೋದು ಹತ್ರ, ಅದು ಚೈನಾ, ಪಾಕಿಸ್ತಾನ, ಬಾಂಗ್ಲಾದೇಶದಂತ ದೇಶಗಳು. ಇದನ್ನ ಡೆವಲಪ್ ಮಾಡಿರೋದು DRDO. ನಾನೀಗಾಗ್ಲೇ ಹೇಳಿದಂತೆ ಚೈನಾ, ಪಾಕಿಸ್ತಾನ, ಬಾಂಗ್ಲಾದೇಶ ಸೇರಿದಂತೆ ಯುರೋಪಿಯನ್ ಕಂಟ್ರೀಸ್ ನ ಟಾರ್ಗೆಟ್ ಮಾಡಬಲ್ಲ ಕ್ಷಿಪಣಿ ಇದು. ಒಮ್ಮೆ ಅಗ್ನಿ 5 ಏನಾದ್ರೂ ಟಾರ್ಗೆಟ್ ಮೇಲೆ ಬಿದ್ರೆ ಸ್ಫೋಟಕ ಸಾಮಗ್ರಿ ರಿಲೀಸ್ ಆಗಿ ಕಿಲೋಮೀಟರ್ ಗಟ್ಟಲೆ ಪ್ರದೇಶವನ್ನ ಆಹುತಿಗೆ ತೆಗೆದುಕೊಂಡು ಬಿಡುತ್ತೆ. ಭಾರತದಲ್ಲಿ ಬೇರೆ ಬೇರೆ ರೇಂಜ್ ನ ಅಗ್ನಿ ಸೀರೀಸ್ ನ ಮಿಸೈಲ್ ಗಳಿದಾವೆ, 1, 2, 3, 4. ಅದರಲ್ಲಿ ಅಗ್ನಿ 5 ಲಾಂಗ್ ರೇಂಜ್ ಮಿಸೈಲ್. ನಿಮಗೆ ಏನನ್ಸುತ್ತೆ, ಯಾವ ಮಿಸೈಲ್ ಅತ್ಯಂತ ಶಕ್ತಿಶಾಲಿ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.